ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ ಜೀರಿಗೆ ಒಂದು ಅರ್ಧ ಸ್ಪೂನ್ ಜೀರಿಗೆ, ಒಂದು ಇಡೀ ಕರಿಬೇವು ಹಾಕಬೇಕು. ಕರಿಬೇವು ತುಂಬ ಟೇಸ್ಟ್ ಕೊಡುತ್ತೆ ರಸಮ್ಗೆ. ಒಣಮೆಣಸಿನ್ಕಾಯಿ ಹಾಕಬೇಕು. ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಬೆಳ್ಳುಳ್ಳಿ ಹಾಕಬೇಕು. ಜಜ್ಜಿಟ್ಕೊಂಡಿರೋವಂಥ ಬೆಳ್ಳುಳ್ಳಿ ಚೆನ್ನಾಗಿ ಇದನ್ನು ಏನು ಮಾಡಬೇಕು, ಎಣ್ಣೆಯಲ್ಲಿ ಒಂದು 30 ಸೆಕೆಂಡ್ಸ್ ಉರಿಬೇಕು. ಎಣ್ಣೆಯಲ್ಲಿ ಅದ್ರ ಘಮ ಬಿಟ್ಕೊಳ್ಳೋ ಗಂಟ, ಅದ್ರ ಬೆಳ್ಳುಳ್ಳಿ ಫ್ಲೇವರು, ಕರಿಬೇವು ಫ್ಲೇವರು ಬಿಟ್ಕೊಳ್ಳೋ ಗಂಟ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಗೊತ್ತಾಗುತ್ತೆ ಗಮ್ ಅನ್ನತ್ತಲ್ಲ, ಸೊ ಅವಾಗ ಗೊತ್ತಾಗುತ್ತೆ. ಇದಾದಮೇಲೆ ನಾವು ಇವಾಗ ರುಬ್ಬಿ ಇಟ್ಕೊಂಡಿರ್ತೀವಲ್ಲ ರಸಮ್ದು, ಟೊಮೊಟೊ ಮತ್ತು ರಸಮ್ ಪೌಡರು ಮಸಾಲೆ ಹಾಕಿ ರುಬ್ಬಿಟ್ಕೊಂಡಿರೋದನ್ನ ಹಾಕಿ, ಆಮೇಲೆ ನಾವು ಟೊಮೊಟೊ ಬೇಯಿಸ್ಕೊಂಡಿರ್ತೀವಲ್ಲ ಆ ನೀರನ್ನ ಚೆಲ್ಲೋದು ಬೇಡ, ಆ ನೀರನ್ನು ಯೂಸ್ ಮಾಡ್ಕೋಬೇಕು. ಯಾಕಂದರೆ ಅದರಲ್ಲಿ ಫುಲ್ ಕಲರ್ ಇರುತ್ತೆ, ಟೊಮೊಟೊ ಕಲರ್. ಅದನ್ನು ಹಾಕಿ ಆ ರಸಮ್ ಅದಕ್ಕೆ ನೋಡ್ಕೋಬೇಕು. ಎಷ್ಟು ರಸಮ್ ಅದ ಗೊತ್ತಲ್ಲ, ತೆಳ್ಳಗೆ ಹುಳಿ ಆಗಿ ಖಾರ ಆಗಿ ಜ್ವರ ಬಂದವ್ರಿಗಂತೂ ಸೂಪರಾಗಿರುತ್ತೆ, ಬಾಯೆಲ್ಲ ಕೆಟ್ಟೋಗಿರುತ್ತಲ್ಲ ಅಂಥವ್ರಿಗೆ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ನಾವು ಎಷ್ಟು ರಸಮ್ ಮಾಡಿರ್ತೀವೋ ಅಷ್ಟು ಗೊತ್ತಾಗುತ್ತಲ್ಲ, 1 ಸ್ಪೂನು, ಅದಕ್ಕೊಂದು ಚೂರು ಸ್ವಲ್ಪ. ಅದಾದಮೇಲೆ ಕೊತ್ತಂಬರಿ ಹಾಕಬೇಕು ಮೇಲೆ. ಕೊತ್ತಂಬರಿ ಹಾಕಿ ಬಿಟ್ಬಿಡಬೇಕು. ರಸಮ್ನ ಜಾಸ್ತಿ ಮರಳಿಸ್ಬಾರ್ದು, ಕುದಿಸ್ಬಾರ್ದು. ಒಂದು ಮರಳು ಈ ಥರ ಬಂದ ತಕ್ಷಣವೂ ಅದನ್ನೇನು ಮಾಡಬೇಕು, ಆಫ್ ಮಾಡಬೇಕು. ಜಾಸ್ತಿ ಮರಳಿಸಿದ್ರೆ ತಿನ್ನೋಕ್ಕಾಗಲ್ಲ. ಇದಾಯಿತಾ? ಸಿಂಪಲ್ ಆಗಿರೋ ಒಂದು ಆಲೂ ಫ್ರೈ. ಬಾಣಲಿ ಇಟ್ಟು ಎಣ್ಣೆ ಹಾಕಿ, ಸ್ವಲ್ಪ ನಾನು ಎಣ್ಣೆ ಜಾಸ್ತಿ ಹಾಕ್ತೆ, ಸ್ವಲ್ಪ ಕಮ್ಮಿ ಹಾಕಿ ನೀವು. ಅದಕ್ಕೆ ಸ್ವಲ್ಪ ಸಾಸಿವೆ ಆ್ಯಂಡ್ ಸ್ವಲ್ಪ ಜೀರಿಗೆ, ಆಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆಲೂಗೆಡ್ಡೆ ಹಾಕಬೇಕು. ಕರಿಬೇವು, ಆಲೂಗೆಡ್ಡೆ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಡ್ರೈ ಫ್ರೈ ಮಾಡಬೇಕು. ಎಣ್ಣೆ ಹಾಕಿ ಚೆನ್ನಾಗಿ ಎಣ್ಣೆಲೇ ಉರಿಬೇಕು 1-2 ನಿಮಿಷ. ಸ್ವಲ್ಪ ಸಣ್ಣಕ್ಕೆ ರೌಂಡ್ ಕಟ್ ಮಾಡ್ಕೊಂಡಿದ್ವಲ್ಲ, ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಎಣ್ಣೆಯಲ್ಲೆಲ್ಲ ಸ್ವಲ್ಪ ಅರ್ಧ ಬೆಂದಮೇಲೆ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಎಣ್ಣೆಲೇ ಉರಿಬೇಕು. ಸ್ವಲ್ಪ ಎಣ್ಣೆ ಜಾಸ್ತಿ ಆಗೋಯ್ತು, ನೀವು ಸ್ವಲ್ಪ ಎಣ್ಣೆ ಕಡಿಮೆ ಹಾಕ್ಕೊಬಿಡಿ ಪ್ಲೀಸ್. ಎಣ್ಣೆ ಎಲ್ಲ ಫುಲ್ಲು ಎಣ್ಣೆಲೇ ಡ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಅರ್ಧ ಸ್ಪೂನು, ಚಿಲ್ಲಿ ಪೌಡರ್ ಅರ್ಧ ಸ್ಪೂನು, ಧನಿಯಾ ಪುಡಿ ಅರ್ಧ ಸ್ಪೂನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಉರಿಬೇಕು. ಹಾಗೆ ಚೆನ್ನಾಗಿ ಹುರಿದಾದ್ಮೇಲೆ ಚೆನ್ನಾಗಿ ಗೊತ್ತಾಗುತ್ತೆ, ಅದು ಮೆತ್ತಗಾಗಿರುತ್ತೆ. ಆವಾಗ ಚೆನ್ನಾಗಿ ಬೆಂದಿದೆ ಎಣ್ಣೆಲೆ. ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿ ಚೆನ್ನಾಗಿ ತಿರುಗಿಸಿ, ಆಲೂಗಡ್ಡೆ ಎಲ್ಲ ಬೆಂದಿದೆ, ಕ್ರಿಸ್ಪಿಯಾಗಿದೆ. ಚೆನ್ನಾಗಾಯಿತು ಪಲ್ಯ, ಸೂಪರಾಗಾಯಿತು. ರಸಮ್ ಜೊತೆ ಇವಾಗ ತಟ್ಟೆಗೆ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ಸೂಪರ್. ಅನ್ನದ ಮೇಲೆ
ಬಿಸಿ ಬಿಸಿಯಾಗಿ ಸಾಂಬಾರು ರೆಡಿ ಆಗಿದೆ. ವಾವ್, ಸೂಪರ್. ಅದ್ರ ಜೊತೆ ಆಲೂ ಫ್ರೈ, ಸಿಂಪಲ್ ಆಲೂ ಫ್ರೈ. ಯಾರು ನೆಂಟರು ದಿಢೀರಂತ ಮಧ್ಯಾಹ್ನದೊತ್ತು ಬಂದುಬಿಟ್ರೆ ಸಡನ್ನಾಗಿ ಮಾಡ್ಬೋದಲ್ಲ. ಸೂಪರಾಗಿ ಒಂದು 20 ಮಿನಿಟ್ಸಲ್ಲಿ ಆಗುತ್ತೆ. ಸೂಪರಾಗಿದೆ. ನೀವು ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್.